ಮೇರಿ ಆ್ಯನ್ ಬೇವನ್ ಎಂಬ ಒಬ್ಬ ಮಹಿಳೆಯ ಬಗ್ಗೆ ನೀವು ಕೇಳಿರಬಹುದು. ಆಕೆ ಜಗತ್ತಿನ ಅತ್ಯಂತ ಕುರೂಪಿಯಾದ ಸ್ತ್ರೀ ಎಂಬ ಹೆಸರನ್ನು ಪಡೆದಿದ್ದಳು. ನಾವು ಆಕೆ ಜೀವಿತವನ್ನು ನೋಡುವುದಾದರೆ ಅವಳು ಅತ್ಯಂತ ಸುಂದರವಾದ ಮಹಿಳೆ ಎಂದು ಹೇಳಬಹುದು. ವೃತ್ತಿಯಲ್ಲಿ ನರ್ಸ್ ಆದ ಬೇವನ್ ಅಕ್ರೊಮೆಗಾಲಿ ಎಂಬ ರೋಗಕ್ಕೆ ಬಲಿಯಾಗಿ ಅತ್ಯಂತ ಕುರೂಪಿ ಸ್ತ್ರೀಯಾಗಿ ಬದಲಾವಣೆಯನ್ನು ಹೊಂದಿದಳು. ಅಕ್ರೊಮೆಗಾಲಿಯಾ ಎಂಬುದು ಮುಖದಲ್ಲಿ ಅಸಹಜವಾದ ಬೆಳವಣಿಗೆಯನ್ನು ಉಂಟುಮಾಡುತ್ತದೆ ಮತ್ತು ಅವರಲ್ಲಿ ದೃಷ್ಟಿ ಸಮಸ್ಯೆ ಸಹ ಉಂಟಾಗ್ತದೆ. 1914ರಲ್ಲಿ ಅವಳ ಪತಿಯ ಮರಣದ ನಂತರ ಅವಳು ತನ್ನನ್ನು ಮತ್ತು ತನ್ನ 4 ಮಕ್ಕಳನ್ನು ಪೋಷಿಸಲು ಯಾವುದೇ ಆದಾಯವನ್ನು ಹೊಂದಿರಲಿಲ್ಲ. ಅವಳಿಗೆ ಸಾಲ ಇದ್ದುದರಿಂದ ಬಹಳ ಕಷ್ಟಪಟ್ಟಳು. ಹೀಗಾಗಿ ಬೇವನ್ ತನ್ನ ಬಲಹೀನತೆಯನ್ನೇ ಬಲವಾಗಿ ಬಳಸಿಕೊಳ್ಳಲು ನಿರ್ಧರಿಸಿದಳು. ಅವಳು ಅಗ್ಲಿಯೆಸ್ಟ್ ವಿಮೆನ್ ಕಾಂಟೆಸ್ಟ್ ಎಂಬ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದನ್ನು ಗೆದ್ದಳು. ನಂತರ ಒಂದು ಸರ್ಕಸ್ ಗುಂಪು ಅವಳಿಗೆ ಕೆಲಸವನ್ನು ನೀಡಿತು. ಆಕೆ ಅವರು ಹೋದಂಥ ಪ್ರತಿಯೊಂದು ಸ್ಥಳಗಳಿಗೂ ಹೋದಳು. ಅವಳು ಹೋದಲೆಲ್ಲ ಜನರು ಅವಳ ಕುರೂಪಾದ ನೋಟಕ್ಕಾಗಿ ಅವಳನ್ನು ತಿರುಗಿ ತಿರುಗಿ ನೋಡುತ್ತಿದ್ದರು. ಅನೇಕರು ಅವಳನ್ನು ನೋಡಿ ನಗಲು ಅವಮಾನಿಸಲು ಬಂದರು. ಆದರೆ ಅವಳು ಯಾವುದರ ಬಗ್ಗೆಯೂ ಯೋಚಿಸಲಿಲ್ಲ. ಯಾಕೆಂದರೆ ಅವಳ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡುವುದು ಮತ್ತು ಅವರ ಅಗತ್ಯಗಳನ್ನು ಪೂರೈಸುವುದೇ ಅವಳ ಉದ್ದೇಶವಾಗಿತ್ತು. ಅವಳು ತನ್ನ ಉದ್ದೇಶದಲ್ಲಿ ಜಯಶಾಲಿಯಾಗಿ, ಅಂದರೆ ಮಕ್ಕಳಿಗೆ ಉತ್ತಮ ಜೀವನವನ್ನು ನೀಡಿದ ನಂತರ 1933ರಲ್ಲಿ ಮರಣವನ್ನು ಹೊಂದಿದಳು. ಅತ್ಯಂತ ಕುರೂಪಿಯಾದ ಆ ಮಹಿಳೆ ನಿಜ ಜೀವನದಲ್ಲಿ ಅತಿ ಸುಂದರವಾದ ತಾಯಿಯಾಗಿದ್ದಳು. ಜಗತ್ತು ನಿಮ್ಮ ಹೊರಗಿನ ತೋರಿಕೆಯ ಬಗ್ಗೆ ಮಾತನಾಡಬಹುದು. ಅದರ ಬಗ್ಗೆ ಲಕ್ಷಿಸಬೇಡಿ. ನೀವು ನಿಮ್ಮ ಗುರಿಯ ಕಡೆಗೆ ಮಾತ್ರವೇ ಲಕ್ಷಿಸಿ. ಪ್ರಿಯರೇ, ನಾವು ಯಾರ ಹೊರಗೆ ತೋರಿಕೆಯನ್ನು ನೋಡಿ ಅವರನ್ನು ಟೀಕಿಸಬಾರದು. ಅವರ ಬಗ್ಗೆ ಯಾವುದೇ ನಿರ್ಧಾರವನ್ನು ಮಾಡಬಾರದು. ಕರ್ತನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನು. ನಾವು ಸಹ ದೇವರ ಮಾರ್ಗದಲ್ಲಿ ನಡೆಯೋಣ.